ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದು ನಡೆದಿರತಕ್ಕಂತಹ ಮೀನ್ಸ್ ಜೂನ್ 14 ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ ಅಂತ ನೋಡೋದಾದ್ರೆ MS ಪವರ್ ಪಾಯಿಂಟ್ನ ಫೈಲ್ನ ವಿಸ್ತರಣೆ ಏನು ಅಂತ ಕೇಳಿದ್ದಾನೆ. ಸೊ ಇದು ಈಸಿಯಾಗಿರ್ತಕ್ಕಂಥ ಕ್ವಶನ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, PPTX ಅಂತ ಏನಿದೆ ಅಲ್ವಾ. ಸೊ ಇದು ಆಗುತ್ತೆ. ನಾವು ನಾರ್ಮಲಾಗಿ ಹೇಳೋದು ಪವರ್ ಪಾಯಿಂಟ್ ಅಂದರೆ ನಾವು ಯೂಸೇ ಮಾಡೋಲ್ಲ. PPT ಮಾಡಿದೆಯಾ, PPT ಇದೆ ನೋಡಿದು. ಇವಾಗ ನಾವು ಕೂಡ ಇದರಲ್ಲಿ ಇದೆ ಅಲ್ವಾ, 36 ಸ್ಲೈಡ್ಗಳಿದ್ದಾವೆ ಇಲ್ಲಿ, ಸರಿನಾ? ಇಲ್ಲಿ ನೀವು ಮೆನ್ಷನ್ ನೋಡ್ಬೋದು, ಇಲ್ಲಿ ಕೆಳಗಡೆ 36 ಸ್ಲೈಡ್ಗಳಿದ್ದಾವೆ. ಇವೆಲ್ಲವೂ ಕೂಡ ಏನು ಮಾಡಿದ್ದೀನಿ ನಾನು ಅಂತ ಕೇಳಿದ್ರೆ ಏನಂತ ಹೇಳ್ತೀನಿ? ಪವರ್ ಪಾಯಿಂಟಲ್ಲಿ ಸ್ಲೈಡ್ ಮಾಡಿದ್ದೀನಿ ಹಾಗೆ ಹೀಗೆ ಅಂತ ಹೇಳ್ತೀವಾ? ಇಲ್ಲ, PPT ಅಂತಲೇ ಹೇಳ್ತೀವಿ. ಸೊ ಆ ರೀತಿ ಒಂದು ಎಕ್ಸ್ಟೆನ್ಷನ್ ಏನು ಬರುತ್ತೆ ಅಂದರೆ ಈ PPTX ಅಂತ ಬರುತ್ತೆ. ಯಾವುದ್ರದ್ದು? ಈ ಪವರ್ ಪಾಯಿಂಟ್ದು. ಹಾಗೆ ನಿಮಗೆ ಈ DOC ಅಂತ ಎದಕ್ಕೆ ಬರುತ್ತೆ? DOC ಮತ್ತು DOCX ಅನ್ನೋದು ಎದಕ್ಕೆ ಬರುತ್ತೆ ಅಂದರೆ ಈ ವರ್ಡಲ್ಲಿ ನೀವು ಏನಾದರೂ ಸೇವ್ ಮಾಡಿದ್ರೆ, MS ವರ್ಡಲ್ಲಿ ನೀವು ಸೇವ್ ಮಾಡಿದ್ರೆ ಅದರಲ್ಲಿ ನಿಮಗೆ ಈ ಒಂದು ಎಕ್ಸ್ಟೆನ್ಷನ್ ಯಾವ್ದು ಕಂಡು ಬರುತ್ತೆ ಅಂದರೆ ಈ DOC ಅನ್ನೋದು ಕಂಡು ಬರುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ PDF ನ ಫುಲ್ ಫಾರ್ಮ್ ಕೇಳ್ತಾನೆ, ಪೋರ್ಟಬಲ್ ಡಾಕ್ಯುಮೆಂಟ್ ಫೈಲ್ ಅಂತ ಕಂಡು ಬರುತ್ತೆ. ಯಾವುದು? PDF ನ ಫುಲ್ ಫಾರ್ಮ್. ಇದು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಲ್ಜೀರಿಯಾ ಯಾವಾಗ NDBE ಸದಸ್ಯರಾದರು ಅಂತ ಕೇಳಿದ್ದಾರೆ. ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಇದೆ ಅಲ್ವಾ, ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ರೀಸೆಂಟಾಗಿ ಈ ಅಲ್ಜೀರಿಯಾ ಒಂದು ದೇಶ ಸದಸ್ಯರಾಗ್ತದೆ. ಎಷ್ಟನೇ ಒಂದು ದೇಶವಾಗಿ ಸದಸ್ಯ ರಾಷ್ಟ್ರವಾಯಿತು ಇದು ಈ NDBಗೆ ಅಂತ ನೋಡೋದಾದರೆ 9ನೇ ಸದಸ್ಯ ರಾಷ್ಟ್ರವಾಯಿತು. ಯಾವುದು? ಈ NDBಗೆ, ಸರಿನಾ? NDB ಫುಲ್ ಫಾರ್ಮ್ ಏನು? ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕಂಡುಬರುತ್ತೆ, ಸರಿನಾ? ಯಾವ ಒಂದು ವರ್ಷ ಅಂದರೆ ಈ 2025 ಮೇ 19ಕ್ಕೆ ಇದು ಸದಸ್ಯವಾಗ್ತದೆ. ಯಾವುದಕ್ಕೆ? ಈ NDBಗೆ, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಬ್ರಿಕ್ಸ್ ಸ್ಥಾಪಿಸಿರೋದು ಯಾವುದು ಅಂದರೆ ಈ NDB. ಬ್ರಿಕ್ಸ್ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಬ್ಯಾಂಕ್ ಯಾವುದು ಅಂದರೆ ಇದು NDB, ಸರಿನಾ? ADB ಅಲ್ಲ, NDB ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನೋದು ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಬ್ರಿಕ್ಸ್ ಅವರು ಸ್ಟಾರ್ಟ್ ಮಾಡಿದ್ದಾರೆ, ಸರಿನಾ? ಯಾವ ಒಂದು ವರ್ಷದಲ್ಲಿ ಅಂದರೆ 2014ರ ಒಂದು ವರ್ಷದಲ್ಲಿ, ಸರಿನಾ? ಪೋರ್ಟಲೇಜಾ ಅಂತ ಒಂದು ಘೋಷಣೆ ಬರುತ್ತೆ. ಆ ಪೋರ್ಟಲೇಜಾ ಘೋಷಣೆ ಯಾವ ಒಂದು ಕಾರ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳೋದಾದರೆ ಇದೇ ಒಂದು NDBಗೆ ಸಂಬಂಧ ಹೊಂದಿದೆ. ಯಾವುದು? ಪೋರ್ಟಲೇಜಾ ಘೋಷಣೆ ಅನ್ನೋದು, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಬ್ರಿಕ್ಸ್ ರಾಷ್ಟ್ರದಲ್ಲಿ 10ನೇ ರಾಷ್ಟ್ರವಾಗಿ ಯಾವ ಒಂದು ರಾಷ್ಟ್ರ ಸೇರ್ಪಡೆ ಆಯಿತು ಅಂತ ನಿಮಗೆ ಕೇಳಬಹುದು. ಯಾವುದು ಅಂದರೆ ಈ ಇಂಡೋನೇಷ್ಯಾ ಅನ್ನುವ ಒಂದು ದೇಶ ಇದೆ ಅಲ್ವಾ, ಈ ಒಂದು ದೇಶ 10ನೇ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ, ನೆನ್ಪಿಟ್ಕೊಳ್ಳಿ. ಕೇಳಬಹುದು. ಇದು ನೋಡಿ, ನೀವು ಕರೆಂಟ್ ಅಫೇರ್ಸನ್ನು ಏಪ್ರಿಲ್ವರೆಗೂ ಮಾತ್ರ ಕೇಳ್ತಾ ಇದ್ದಾನೆ ಅಂತ ನಾನು ನಿಮಗೆ ಹೇಳಿದ್ದೆ ಅಲ್ಲ, ಮೇವರೆಗೂ ಕೇಳ್ತಾ ಇದ್ದಾನೆ, ಸರಿನಾ? ಮೀನ್ಸ್ ಕ್ವಶನ್ ಪೇಪರು ಅಡ್ವಾನ್ಸ್ ಪ್ರಿಪೇರ್ ಮಾಡಿಲ್ಲ. ಲೈಕ್ ಇವಾಗ RPF ಕಾನ್ಸ್ಟೇಬಲ್ ಥರ ಅಡ್ವಾನ್ಸ್ ಪ್ರಿಪೇರ್ ಮಾಡಿಲ್ಲ. ಈ ಕ್ವಶನ್ ಪೇಪರನ್ನು 1-2 ತಿಂಗಳ ಹಿಂದೆನೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ ಇವಾಗ ಅದನ್ನು ರನ್ ಮಾಡ್ತಾ ಇಲ್ಲ, ಸರಿನಾ? ಸೊ ಫ್ರೆಶ್ ಆಗಿ ಕ್ವಶನ್ ಪೇಪರ್ನ ಫಾರ್ಮ್ ಮಾಡ್ತಾ ಇದ್ದಾರೆ, ಫ್ರೆಶ್ ಆಗಿ ಹಾಗೆ ಇದ್ರೆ ನಿಮಗೆ ಕಳಿಸ್ತಾ ಇದ್ದಾರೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಅದಕ್ಕೇನು ಅಂತಂದರೆ ಈ ಫುಲ್ ನೀವು ಇಲ್ಲಿವರೆಗೂ ನೀವು ನೋಡಿಕೊಂಡ್ರು ಕೂಡ ತಪ್ಪಿಲ್ಲ ಅಂತ ಹೇಳ್ಬೋದು, ಸರಿನಾ? ಸೊ ಫುಲ್ ಏನು ಅಂತಂದರೆ ಸ್ವಲ್ಪ ಕರೆಂಟ್ ಅಫೇರ್ಸ್ಗೆ ಭಾಳ ಟಚ್ ಇರಲಿರಿ. ಯಾಕಂದರೆ ನಾರ್ಮಲ್ ಯಾವ ಎಕ್ಸಾಮಲ್ಲೂ ಕೂಡ ಈ ರೀತಿ ಕೇಳಿಲ್ಲ, ಸರಿನಾ? ಸೊ ಈ ರೀತಿ ಇದ್ರೆ ಬಂದೇ ಇಲ್ಲ. ಈ ಒಂದು 15 ದಿನ, ಒಂದು 20 ದಿನದ್ದು ಯಾವುದು ಕರೆಂಟ್ ಅಫೇರ್ಸ್ ಕೇಳಿಲ್ಲ. ಬಟ್ ಇದು ಯಾವುದಿದೆ ಅಂದರೆ ಜಸ್ಟ್ ಒಂದು 15-20 ದಿನದ ಇಷ್ಟೇ ಕರೆಂಟ್ ಅಫೇರ್ಸ್ ಹಿಂದಿಂದಿದ್ದಾವೆ. ಮೇ ಬಿ ನೆಕ್ಸ್ಟ್ ಶಿಫ್ಟಲ್ಲಿ ಬರೋದಾದರೆ ಮೇ ಬಿ ಜೂನ್ 5ವರೆಗೂ ಕೇಳ್ಬೋದು ನಿಮಗೆ, ನೆಕ್ಸ್ಟ್ ಇನ್ನೊಂದು 4-5 ದಿನದಲ್ಲಿ, ಸರಿನಾ? ಸೊ ಅದಕ್ಕೆ ಸ್ವಲ್ಪ ಕರೆಂಟ್ ಅಫೇರ್ಸ್ನ ಫುಲ್ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ CISF 56ನೇ ರೈಸಿಂಗ್ ದಿನವನ್ನು ಯಾವ ಒಂದು ನಗರದಲ್ಲಿ ಆಚರಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ? ಇದು ಎಲ್ಲಿ ಅಂದರೆ ಈ ತಮಿಳುನಾಡಿನ ತಕೋಲಂ ಪಟ್ಟಣದಲ್ಲಿ 56ನೇ ರೈಸಿಂಗ್ ಡೇನ ಆಚರಣೆ ಮಾಡಲಾಗ್ತದೆ. ಯಾವ ಒಂದು ದಿನ ಅಂತ ನೋಡೋದಾದರೆ ಈ CISFದು ದಿನ ಮಾರ್ಚ್ 10, ಸರಿನಾ? ಗೊತ್ತಿರಲಿ ನಿಮಗೆ. CISF ರೈಸಿಂಗ್ ಡೇನ ನಾವು ಮಾರ್ಚ್ 10ರಂದು ಆಚರಣೆ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ MS ವರ್ಡ್ನಲ್ಲಿ ಯಾವುದು ಸೇವ್ ಆಯ್ಕೆಯಾಗಿಲ್ಲ ಅಂತ ಕೇಳಿದ್ದಾನೆ. ಇವಾಗ MS ವರ್ಡ್ನಲ್ಲಿ ನಾವು ಸೇವ್ ಮಾಡಬೇಕಂದ್ರೆ ಏನೇನು ಕ್ಲಿಕ್ ಮಾಡ್ತೀವಿ ರೀ? ನಾವು ಏನೇನು ಕ್ಲಿಕ್ ಮಾಡ್ತೀವಿ? ಒಂದು CTRL+S ಅಂತ ಕೊಡ್ತೀವಿ. ಅದಾದ ನಂತರ ಈ ಫೈಲಲ್ಲೇ ನಾವು ಹೋಗಿ ಈ ಸೇವ್ ಆ್ಯಸ್ ಅಂತ ಕೊಡ್ತೀವಿ, ಇದನ್ನು ಕೊಡ್ತೀವಿ. ಅದಾದ ನಂತರ Command+S ಇದನ್ನು ಕೊಡ್ತೀವಿ. ಆ್ಯಂಡ್ ದೆನ್ ಇನ್ನೊಂದು F12 ಅಂತ ಕೂಡ ಕೊಡ್ತೀವಿ, ಸರಿನಾ? ಇವೆಲ್ಲವೂ ಕೂಡ ಸೇವ್ಗೆ ಕೊಡೋಕ್ಕೆ ಯೂಸ್ ಮಾಡ್ತೀವಿ. ಸೇವ್ ಮಾಡೋಕ್ಕೆ ಇವೆಲ್ಲವೂ ಕೂಡ ಶಾರ್ಟ್ ಕೀಗಳನ್ನು ಯೂಸ್ ಮಾಡ್ತೀವಿ. ಅಲ್ಲಿ ಆಪ್ಷನ್ನ ನಿಮಗೆ ಇದು ಬಿಟ್ಟು ಯಾವ್ದು ಕೊಟ್ಟಿರ್ತಾನಲ್ವ ಆ ಒಂದು ಆಪ್ಷನ್ಗೆ ಟಿಕ್ ಹಾಕಿ ಬರೋದಿತ್ತು. ಆ ರೀತಿ ಕ್ವಶನ್ ಕೇಳಿದ. 3 ಇದಕ್ಕೆ ಸಂಬಂಧಪಟ್ಟಿರೋದು, ಹಾಗೆ ಒಂದು ಸಂಬಂಧಪಡದೇ ಇರೋದು ಕೇಳಿದ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025ರ ಪುಲಿಟ್ಜರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾರೆ, ಸರಿನಾ? ಈ ಪುಲಿಟ್ಜರ್ ಪ್ರಶಸ್ತಿ ಯಾವ ಒಂದು ಕ್ಷೇತ್ರದಲ್ಲಿ ನೀಡಲಾಗ್ತದೆ ಅಂತ ನಮಗೆ ಮೊದಲು ಗೊತ್ತಿರಬೇಕು. ಯಾವ ಒಂದು ಕ್ಷೇತ್ರದಲ್ಲಿ ನೀಡಲಾಗ್ತದೆ ಹೇಳ್ಬೋದಾ? ಪತ್ರಿಕಾ ಕ್ಷೇತ್ರದಲ್ಲಿ ನೀಡಲಾಗ್ತದೆ. ಪತ್ರಿಕಾ ಕ್ಷೇತ್ರದ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಯಾವುದು ಅಂದರೆ ಈ ಪುಲಿಟ್ಜರ್ ಅನ್ನೋ ಒಂದು ಪ್ರಶಸ್ತಿ, ಸರಿನಾ? ಈ ಒಂದು ಪ್ರಶಸ್ತಿ ನೀಡಲಾಗ್ತದೆ ಯಾವುದರಲ್ಲಿ? ಪತ್ರಿಕಾ ಕ್ಷೇತ್ರದಲ್ಲಿ. ಇಲ್ಲಿ ಸಾರ್ವಜನಿಕ ಸೇವೆಯ ಅದರಲ್ಲಿ ಈ ಕವಿತಾ ಸುರಾನ್ ಅವರಿಗೆ ಮತ್ತು
ಲಿಜ್ಜಿ ಪ್ರೆಸರ್ ಅವರಿಗೆ ಮತ್ತು ಕ್ಯಾಸೆಂಡ್ರಾ ಜರಾಮೆಲೋ ಮತ್ತು ಈ ಸ್ಟ್ರೆಸ್ಸಿ ಕ್ಯಾರ್ನ್ಜಿಟ್ ಅನ್ನೋರಿಗೆ ಇವರು ಎಲ್ಲರಿಗೂ ಕೂಡ ಈ ಸಾರ್ವಜನಿಕ ಸೇವೆಯಲ್ಲಿ 2025ರಲ್ಲಿ ಪುಲಿಟ್ಜರ್ ಪ್ರಶಸ್ತಿ ನೀಡಲಾಗಿದೆ. ಸರಿನಾ, ಇದು ಒಂದು. ಇಲ್ಲಿ ನಿಮಗೆ ಆಪ್ಷನ್ ಯಾರು ಕೊಟ್ಟಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಹೋಗುತ್ತೆ. ಆ್ಯಂಡ್ ದೆನ್ ಇನ್ನೊಂದು ತನಿಖಾ ವರದಿಯಲ್ಲಿ ನಿಮಗೆ ಈ ರೈಟರ್ ಸಿಬ್ಬಂದಿ ಅವರಿಗೆ ಏನು ಮಾಡ್ತಾರೆ, ಈ ಪುಲಿಟ್ಜರ್ ಪ್ರಶಸ್ತಿ 2025ರಲ್ಲಿ ನೀಡಲಾಗಿದೆ. ಯಾವುದರಲ್ಲಿ? ಈ ತನಿಖಾ ವರದಿಯಲ್ಲಿ. ಸರಿನಾ, ಸೊ ಬೇರೆ ಬೇರೆ ವಿಭಾಗಗಳಲ್ಲಿ ನೀಡಲಾಗಿದೆ ಇದನ್ನು, ಯಾವುದು? ಈ ಪುಲಿಟ್ಜರ್ ಪ್ರಶಸ್ತಿಯನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, NVS-02 ಉಪಗ್ರಹವನ್ನು ಯಾರು ಉಡಾವಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾವಿಕ್ ಅಂತ ನಾವು ಹೇಳ್ಬೋದು, ಬಟ್ ಅದು NVS-02 ಉಪಗ್ರಹ. ಸರಿನಾ, ಯಾರು ಉಡಾವಣೆ ಮಾಡಿದ್ದಾರೆ ಅಂದರೆ ನಮ್ಮ ಇಸ್ರೋದವರು ಉಡಾವಣೆಯನ್ನು ಮಾಡಿದ್ದಾರೆ. ಯಾವ ಒಂದು ರಾಕೆಟ್ ಲಾಂಚರ್ನ ಮೂಲಕ ಅಂತ ನೋಡೋದಾದರೆ ಈ GSLV F-15 ರಾಕೆಟ್ ಲಾಂಚರ್ನ ಮೂಲಕ, ಈ ವಾಹನ ಉಡಾವಣಾ ಒಂದು ಲಾಂಚರ್ನ ಮೂಲಕ ಇದನ್ನು ಲಾಂಚ್ನ ಮಾಡಿದ್ದಾರೆ. ಸರಿನಾ, ಉಡಾವಣೆನ ಮಾಡಿದ್ದಾರೆ. ಹಾಗೆ ಇದರ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಅಂದರೆ ಭಾರತದ ಸ್ಥಳೀಯ ಸಂಚರಣೆ ವ್ಯವಸ್ಥೆಯನ್ನು ಸ್ಥಾಪಿಸುವುದಾಗಿತ್ತು. ಯಾವುದು? ಈ NVS-2. ಸರಿನಾ, ಹಾಗೆ NVS-1 ಆಲ್ರೆಡಿ ಲಾಂಚ್ ಮಾಡಿದ್ದಾರೆ ಹಳೆಯದಾಗಿ. ಇದು ಇವಾಗ ಏನಾಗಿದೆ ಅಂದರೆ 2ನೇ ಆವೃತ್ತಿಯಾಗಿದೆ ಇದ್ರದ್ದು. ಹಾಗೆ ಈ ಉಪಗ್ರಹವು ನಾವಿಕ್ ಮೀನ್ಸ್ ಭಾರತೀಯ ನಕ್ಷತ್ರ ಪುಂಜದೊಂದಿಗೆ ಸಂಚರಣೆ ಅಂತ ಹೇಳಬಹುದು ನಾವು. ಸರಿನಾ, ಅನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ. ಈ ಉಪಗ್ರಹವು ಭಾರತ ಮತ್ತು ಸುತ್ತಮುತ್ತಲಿನ 1500 ಕಿಲೋಮೀಟರ್ ಪ್ರದೇಶದಾದ್ಯಂತ ನಿಖರವಾದ ಸ್ಥಾನ, ವೇಗ ಮತ್ತು ಸಮಯ ಸೇವೆಗಳನ್ನು ಒದಗಿಸುತ್ತದೆ. ಕಾರ್ಯತಂತ್ರದ ನಾಗರಿಕ ವಿಪತ್ತು ನಿರ್ವಹಣೆ, ಕಡಲ ರೈಲ್ವೆ ಟ್ರ್ಯಾಕಿಂಗ್ ಇತ್ಯಾದಿ ಕ್ಷೇತ್ರಗಳನ್ನು ಉತ್ತಮ ಗುಣಮಟ್ಟದ ಸಂಚರಣೆಯ ಸೇವೆಗಳನ್ನು ಒದಗಿಸುವ ಮೂಲಕ ನಾವಿಕ್ ವ್ಯವಸ್ಥೆಯ ಸೇವೆಗಳ ನಿರಂತರತೆ ಮತ್ತು ನಿಖರತೆಯನ್ನು ಸುಧಾರಿಸುವುದು ಇದರ ಗುರಿಯಾಗಿದೆ ಅಂತ ನಾವು ಹೇಳ್ಬೋದು. ಬಟ್ ಇಲ್ಲಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬೇಕಾಗಿರೋದು ಇಷ್ಟೇ, ಏನು ಅಂದರೆ ಈ ನಾವಿಕ್ ಯಾವುದು NVS-02 ಇದೆ ಅಲ್ವಾ, ಯಾವುದಕ್ಕೆ ಯಾವೊಂದು ಉಪಗ್ರಹಕ್ಕೆ ಹೆಲ್ಪ್ ಮಾಡುತ್ತೆ, ಯಾವುದೊಂದು ಕಾರ್ಯಾಚರಣೆಗೆ ಹೆಲ್ಪ್ ಮಾಡುತ್ತೆ ಅಂದರೆ ಈ ನಾವಿಕ್ಗೆ ಹೆಲ್ಪ್ ಮಾಡುತ್ತೆ. ಯಾವುದು? NVS-02 ಅನ್ನೋದು. ಹಾಗೆ ಇದು ಯಾವೊಂದು ಲಾಂಚರ್ ಮೂಲಕ ಉಡಾವಣೆ ಮಾಡಲಾಗಿದೆ ಅಂತ ನೋಡೋದಾದರೆ ಈ GSLV F-15 ಅನ್ನುವ ಒಂದು ರಾಕೆಟ್ ಲಾಂಚರ್ ಮೂಲಕ ಉಡಾವಣೆ ಮಾಡಲಾಗಿದೆ. ಇದು 2 ಇಂಪಾರ್ಟೆಂಟು. ಅದಾದ ನಂತರ ಇದು ಯಾವ ಒಂದು ದೇಶ ಉಡಾವಣೆ ಮಾಡಿದೆ, ಯಾವೊಂದು ಸಂಸ್ಥೆ ಅಂತ ನೋಡೋದಾದರೆ ಇಸ್ರೋ ಅವರು ಉಡಾವಣೆ ಮಾಡಿದ್ದಾರೆ. ಜಸ್ಟ್ ನಮ್ಮ ಭಾರತ ಅಂದರೆ ಇವಾಗ ರೀಸೆಂಟಾಗಿ ಸ್ಟಾರ್ಟಪ್ಗಳೆಲ್ಲವೂ ಕೂಡ ಬರ್ತಿದ್ದಾವೆ. ಯಾವುದು? ಅಗ್ನಿಕುಲ್ ಕಾಸ್ಮೋಸ್ ಅಂತ. ಸರಿನಾ, ಸೊ ಇವರು ಕೂಡ ಉಡಾವಣೆ ಮಾಡಿರಬಹುದು. ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ಸ್ಪೆಷಲಿ ಇಸ್ರೋ ಅಂತಲೇ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯ 3 ಅಂಗಗಳು ಯಾವುದು ಅಂತ ಕೇಳಿದ್ದಾನೆ. ಯಾವ್ದು? ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಸರಿನಾ, ಸೊ ಗ್ರಾಮ ಮಟ್ಟ ಮತ್ತು ಬ್ಲಾಕ್ ಏರಿಯಾ ಮಟ್ಟ ಅಂತ ನಾವು ಕರಿತೀವಿ, ಪಂಚಾಯತ್ ಸಮಿತಿ. ಅದಾದ ನಂತರ ಜಿಲ್ಲಾ ಪರಿಷತ್ ಅಂತ ಬರುತ್ತೆ. ಸರಿನಾ, ಈ 3 ಕೂಡ ಒಟ್ಟಾಗಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರೂಪಿಸಿದ್ದಾವೆ. ಸೊ ಇದು ಪಂಚಾಯತ್ ಸಮಿತಿ, ಇದು ಬ್ಲಾಕ್ ಅಂತ ನೋಡೋ ಬದಲು ಜಸ್ಟ್ ನೀವು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತಿ ನೆನ್ಪಿಟ್ಕೊಂಬೇಡಿ. ಸರಿನಾ, ಅತಿ ಲೋವರ್ ಟೈರ್ ಯಾವುದು ಅಂತ ನೋಡೋದಾದರೆ ಈ ಗ್ರಾಮ ಪಂಚಾಯಿತಿ, ಹಾಗೆ ಮಿಡ್ ಟೈರ್ ಯಾವುದು ಅಂದರೆ ಈ ತಾಲೂಕ್ ಪಂಚಾಯಿತಿ, ಹಾಗೆ ಹೈಯರ್ ಟೈರ್ ಯಾವುದು ಅಂತ ನೋಡೋದಾದರೆ ಈ ಜಿಲ್ಲಾ ಪಂಚಾಯಿತಿ ಅಂತ ಕಂಡುಬರುತ್ತೆ. ಸರಿನಾ, 3 ಶ್ರೇಣಿಗಳು ಕಂಡುಬರುತ್ತೆ. ಕೆಳಗಿನ ಶ್ರೇಣಿ ಯಾವುದು ಅಂದರೆ ಗ್ರಾಮ ಪಂಚಾಯಿತಿ, ಮಧ್ಯಮದ ಶ್ರೇಣಿ ಯಾವುದು ಅಂದರೆ ತಾಲೂಕ್ ಪಂಚಾಯಿತಿ, ಹಾಗೆ ಮೇಲಿನ ಶ್ರೇಣಿ ಯಾವುದು ಅಂದರೆ ಈ ಜಿಲ್ಲಾ ಪಂಚಾಯಿತಿ. ಹಾಗೆ ಕೆಲವೊಂದು ರಾಜ್ಯಗಳಲ್ಲಿ ಕೇವಲ 2 ಶ್ರೇಣಿಗಳ ಪಂಚಾಯಿತಿಗಳು ಕಂಡುಬರ್ತವೆ. ಹಾಗಾದರೆ ಯಾವ ಒಂದು ಶ್ರೇಣಿಯಲ್ಲಿ ಕಂಡುಬರುವುದಿಲ್ಲ ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳಬೇಕು, ಸರ್ ತಾಲೂಕು ಪಂಚಾಯಿತಿಯಲ್ಲಿ ಕಂಡುಬರುವುದಿಲ್ಲ ಅಂತ ಹೇಳಬೇಕು. ಸರಿನಾ, ಯಾಕೆಂದರೆ ಇಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ 2 ಇರ್ತವೆ. ಸರಿನಾ, 2 ಟೈರ್ ಸಿಸ್ಟಮ್ ಏನಿದಾವಲ್ವಾ ಕೆಲವೊಂದು ರಾಜ್ಯಗಳಲ್ಲಿ, ಅಲ್ಲಿ 2 ಕಂಡು ಬರ್ತವೆ, ಅಲ್ಲಿ ತಾಲೂಕ್ ಪಂಚಾಯಿತಿ ಕಂಡು ಬರೋದಿಲ್ಲ. ಬಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಂಡು ಬರ್ತವೆ? ಟೋಟಲಿ 3 ಕಂಡು ಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬ್ರಿಟಿಷರು ಯಾವ ವಾಣಿಜ್ಯ ಕೃಷಿಯನ್ನು ಉತ್ತೇಜಿಸಿದರು ಅಂತ ಕೇಳಿದಾನೆ. ಏನೇನು ಬೆಳೆಯೋಕ್ಕೆ ನಮಗೆ ಮಾಡು ಅಂತ ಹೇಳ್ತಿದ್ರು ಅವರು ಬ್ರಿಟಿಷರು. ಒಟ್ಟಿನಲ್ಲಿ ಏನೇನು ಮನುಷ್ಯನಿಗೆ ಒಳ್ಳೇದಲ್ವಲ್ಲ, ಸೊ ಅವೆಲ್ಲವೂ ಕೂಡ ಬೆಳೆ ಅಂತ ಹೇಳ್ತಿದ್ರು. ಸೊ ಒಳ್ಳೇದು ಯಾವುದಲ್ಲ, ಇವಾಗ ಕಬ್ಬು ಒಳ್ಳೇದಿದೆಯಾ? ಒಳ್ಳೇದಿದೆ. ಸೊ ಹಾಗಾದರೆ ಅದು ಬೆಳೆ ಅಂತ ಅವ್ರು ಹೇಳಿಲ್ಲ. ಸೊ ಹಾಗೆ ನೋಡೋಣ ಇವಾಗ. ಸೊ ಬ್ರಿಟಿಷರು ಭಾರತದಲ್ಲಿ ಇಂಡಿಗೋವನ್ನು ಬೆಳೆ ಅಂತ ಹೇಳ್ತಾ ಇದ್ರು. ಸರಿನಾ, ಅದಾದ ನಂತರ ಸೆಣಬನ್ನು ಬೆಳೆ ಅಂತ ಹೇಳ್ತಿದ್ರು. ಇದು ಉಪಯೋಗ ಇದೆ ಸೆಣಬ್ ಅನ್ನೋದು. ಸರಿನಾ, ಬಟ್ ಅದಾದ ನಂತರ ಹತ್ತಿ, ಚಹಾವನ್ನು ಬೆಳೆ ಅಂತ ಹೇಳ್ತಾ ಇದ್ರು. ಇವು 4 ಇವಿಷ್ಟು ಉಪಯೋಗ ಇದ್ದಾವೆ. ಅದಾದ ನಂತರ ನೆಕ್ಸ್ಟ್ ನಿಮಗೆ ಈ ಕಬ್ಬನ್ನು ಅಷ್ಟವರು ಇದನ್ನು ಕೊಡಲಿಲ್ಲ. ಸರಿನಾ, ಪ್ರೋತ್ಸಾಹ ಕೊಡಲಿಲ್ಲ ಜಾಸ್ತಿ. ಯಾವುದಕ್ಕಂದರೆ ಈ ಅಫೀಮಿಗೆ, ತಂಬಾಕಿಗೆ ಮತ್ತು ಈ ಚಹಾಕ್ಕೆ ಅತಿ ಹೆಚ್ಚು ಮಾಡ್ತಾರೆ ಅವರು. ಸರಿನಾ, ಈ ಮಸ್ಲಿನ್ ಬಟ್ಲೆ ತಯಾರಿಸ್ಕೊಡ್ರಿ ನೀವು ನಮಗೆ, ಅದಾದ ನಂತರ ಈ ಅಫೀಮ್ನ ತಯಾರಿಸ್ಕೊಡ್ರಿ ನೀವು ನಮಗೆ, ಅದಾದ ನಂತರ ತಂಬಾಕನ್ನು ತಯಾರಿಸ್ಕೊಡ್ರಿ ನಮಗೆ ಅಂತ. ಯಾಕೆ ಅಂದರೆ ಈ ಬ್ರಿಟಿಷರು ಯಾವುದೇ ದೇಶದಲ್ಲಿ ಹೋಗಲಿ, 56 ದೇಶ ಕಾಮನ್ವೆಲ್ತ್ ದೇಶಗಳು ಅಂತ ನಾವು ಹೇಳ್ಬೋದು. ಈ 56 ದೇಶಗಳನ್ನ ಅವರು ಆಳ್ವಿಕೆ ಮಾಡಿದ್ದಾರೆ. ಯಾವುದೇ ದೇಶಕ್ಕೆ ಹೋದರೂ ಕೂಡ ಮೊದಲ ದೇಶದ ಜನರಿಗೆ ಹಾಳು ಮಾಡಬೇಕಾಗಿತ್ತು ಅವರು. ಸರಿನಾ, ಸೊ ಅದಕ್ಕೇನು ಮಾಡ್ತಾರೆ, ಆ ದೇಶದ ಜನರಿಗೆ ಈ ತಂಬಾಕು, ಅಫೀಮು, ಗಾಂಜಾ ಹೊಡಿಸಿ ಅವ್ರಿಗೆ ಸುಂದ್ ಮಾಡಿ ಬೀಳಿಸ್ಬಿಟ್ಟಿರ್ತಾರೆ. ಸೊ ಅವರು ಅದಕ್ಕೆ ಅಡಿಕ್ಟ್ ಆಗಿ ಇವ್ರ ಹತ್ರನೇ ಬರಬೇಕು. ಸೊ ಆ ರೀತಿ ಮಾಡಿಬಿಟ್ಟಿರ್ತಾರೆ. ದೇಶದ ಬಗ್ಗೆ ಅವ್ರು ಚಿಂತೆ ಮಾಡಬಾರ್ದು. ಸೊ ಆ ರೀತಿ ಅಂತ ಈ ಚೀನಾಕ್ಕೂ ಕೂಡ, ಈ ಚೀನಾದ ಯುದ್ಧ ಆಗುತ್ತೆ ಗೊತ್ತಾ, ಆ ಚೀನಾದ ಜೊತೆ 2 ಯುದ್ಧ ಆಗ್ತೇವೆ ಇವ್ರದ್ದು, ಬ್ರಿಟಿಷರ್ದು. ಸರಿನಾ, ಆ 2 ಯುದ್ಧಗಳು ಆಗಕ್ಕೆ ಕಾರಣನೇ ಆ ಒಂದು ಚೀನಾಕ್ಕೆ ಇವರು ಅಫೀಮು ಮತ್ತು ತಂಬಾಕನ್ನು ಸಾಗಣೆ ಮಾಡ್ತಿದ್ರು ಅಂತ.
ಸರಿನಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ತುಘಲಕ್ ರಾಜವಂಶವು ಕೃಷಿ ಇಲಾಖೆಗಾಗಿ ಯಾವ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಕೇಳಿದಾನೆ. ಯಾವುದು ಈ ತುಘಲಕ್ ರಾಜವಂಶ? ಈ ತುಘಲಕ್ ರಾಜವಂಶದಲ್ಲಿ ಈ ಮೊಹಮ್ಮದ್ ಬಿನ್ ತುಘಲಕ್ ಏನಿದಾನಲ್ವಾ, ದಿವಾನ್ ಇ ಕೋಹಿ ಅಂತ ಒಂದು ಇಲಾಖೆಯನ್ನು ಪ್ರಾರಂಭ ಮಾಡ್ತಾನೆ. ಯಾರಿಗಾಗಿ? ಈ ಕೃಷಿಗಾಗಿ. ಸರಿನಾ, ಗೊತ್ತಿರಲಿ ಇದು ಯಾರು? ಈ ಮೊಹಮ್ಮದ್ ಬಿನ್ ತುಘಲಕ್ ಅನ್ನೋನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಕಾಯ್ದೆಯ ನಂತರ ಮದ್ರಾಸ್ ಮತ್ತು ಮುಂಬೈ ಬಂಗಾಳದ ಗವರ್ನರ್ ಜನರಲ್ ನಿಯಂತ್ರಣಕ್ಕೆ ಬಂದವು ಅಂತ ಕೇಳಿದ್ದಾನೆ. ಸೊ ಈ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ನಂತರ ಅಥವಾ ನಿಯಂತ್ರಣ ಕಾಯ್ದೆಯ ನಂತರ ಬಂಗಾಳ ಗವರ್ನರ್ ಜನರಲ್ಗೆ ಅಧೀನವಾಯಿತು. ಈ ಕಾಯ್ದೆಯ ಅಡಿಯಲ್ಲಿ ಬಂಗಾಳದ ಗವರ್ನರ್ ಹೋಗಿ ಗವರ್ನರ್ ಜನರಲ್ ಸ್ಥಾನಮಾನವನ್ನು ಪಡೆದರು ಮತ್ತು ಮದ್ರಾಸ್ ಮತ್ತು ಬಾಂಬೆಯ ಗವರ್ನರ್ಗಳು ಇವರ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಸರಿನಾ, ಇಷ್ಟು ಗೊತ್ತಿರಲಿ ನಿಮಗೆ. ಹಾಗೆ ಈ ನೆಕ್ಸ್ಟ್ 1833 ಏನಾಗ್ತದೆ, 1833 ಈ ಬಂಗಾಳದ ಗವರ್ನರ್ ಜನರಲ್ ಇದ್ದವನ್ನ ಭಾರತದ ಗವರ್ನರ್ ಜನರಲ್ ಅಂತ ನಮ್ಮರು ನಾಮಕರಣ ಮಾಡ್ತಾರೆ. ಹಾಗೆ 1858 ಈ ಭಾರತದ ಗವರ್ನರ್ ಜನರಲ್ ಇದ್ದವನನ್ನ ನೆಕ್ಸ್ಟ್ ಏನು ಮಾಡ್ತಾರೆ, ಭಾರತದ ವೈಸ್ರಾಯನ್ನಾಗಿ ನೇಮಕ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ವೈಸ್ರಾಯ್ ಮೀನ್ಸ್ ವಾಯ್ಸ್ ಆಫ್ ರಾಯಲ್ ಫ್ಯಾಮಿಲಿ ಅಂತ ನಂಗೆ ಅದರ ಅರ್ಥ. ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2025 ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ ವಿಜೇತರು ಯಾರು ಅಂತ ಕೇಳಿದ್ದಾರೆ. ಸೊ ಈ ಒಂದು ಕ್ವಶನ್ ನಾವು ನಿನ್ನೆನೇ ನೋಡಿಲ್ವಾ? ಯಾರು ನೋಡಿದ್ವಿ? ಯಾರು? ಪಂಕಜ್ ಅಡ್ವಾಣಿ ಅವರು. ಈ ಪಂಕಜ್ ಅಡ್ವಾಣಿ ಅವರು ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ನ ವಿಜೇತರು, ಯಾರಿಗೆ ಸೋಲಿಸಿ ಅವ್ರು ಗೆದ್ದಿದ್ರು ಅಂತ ನಿನ್ನೆ ಶಿಫ್ಟಲ್ಲಿ ಕೇಳಿದ್ದ. ಸೊ ಅದಕ್ಕೆ ನಿನ್ನೆ ಶಿಫ್ಟಲ್ಲಿ ಯಾರು ಅಂದರೆ ಈ ಅಮೀರ್ ಸರ್ಕೋಶನ್ ಅವರು. ಯಾವೊಂದು ದೇಶದ? ಈ ಇರಾನ್ ದೇಶದ ಅಮೀರ್ ಸರ್ಕೋಶ್ ಅವರನ್ನು ಸೋಲಿಸಿ ಇವರು ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ಪನ್ನು ಗೆದ್ದಿದ್ರು. ಯಾರು? ಪಂಕಜ್ ಅಡ್ವಾಣಿ ಅವರು. ನೆನ್ಪಿಟ್ಕೊಳ್ಳಿ. ಸರಿನಾ? ಸೊ ಈ ಕ್ವಶನ್ ಇದು ನಿನ್ನೆನೇ ಶಿಫ್ಟಲ್ಲಿ ಕೇಳಿದ್ದಾನೆ, ನಿನ್ನೆ ಸೆಕೆಂಡ್ ಶಿಫ್ಟಲ್ಲಿ ಕೇಳಿದ್ದಾನೆ ಅನ್ಸುತ್ತೆ ಮೇ ಬಿ. ಸರಿನಾ? ಸೊ ಇವತ್ತು ಫಸ್ಟ್ ಶಿಫ್ಟಲ್ಲಿ ಕೇಳಿದ್ದಾನೆ ನೋಡಿ. ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ರಿಪೀಟೆಡ್ ಆಗ್ತಾ ಇದ್ದಾವೆ ಕ್ವಶನ್ಗಳು, ಸ್ವಲ್ಪ ನೀಟಾಗಿ ನೋಡ್ಕೊಂಡೋಗಿ. ಯಾವುದು ಕೂಡ ಇದನ್ನು ಕೇಳಿದ್ದಾನೆ ಮತ್ತು ನೆಕ್ಸ್ಟ್ ಶಿಫ್ಟಲ್ಲಿ ಕೇಳಲ್ಲ ಆ ರೀತಿ ಬೇಡ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪೈಕಾ ನೃತ್ಯವನ್ನು ಎಲ್ಲಿ ಪ್ರದರ್ಶಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಪೈಕಾ ನೃತ್ಯವನ್ನು ಜಾರ್ಖಂಡ್ ರಾಜ್ಯದಲ್ಲಿ ಪ್ರದರ್ಶಿಸಲಾಗುತ್ತದೆ. ಇದು ಸಾಂಪ್ರದಾಯಿಕ ಜಾನಪದ ನೃತ್ಯವಾಗಿದ್ದು ಇದರಲ್ಲಿ ಸೈನಿಕರು ವೇಷಭೂಷಣಗಳನ್ನು ಧರಿಸಿದ ಪುರುಷರು ಕತ್ತಿ, ಈಟಿ, ಗುರಾಣಿಗಳನ್ನು ಹಿಡಿದು ಯುದ್ಧೋಚಿತ ರೀತಿಯಲ್ಲಿ ನೃತ್ಯ ಮಾಡುತ್ತಾರೆ. ಈ ನೃತ್ಯವು ಮುಂಡಾ ಸಮುದಾಯದೊಂದಿಗೆ ಸಂಬಂಧ ಹೊಂದಿದೆ. ಯಾವೊಂದು ಸಮುದಾಯ? ಈ ಮುಂಡಾ ಒಂದು ಟ್ರೈಬ್ಗೆ ಸಂಬಂಧ ಹೊಂದಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2ನೇ ಚಂದ್ರಗುಪ್ತನು ಯಾವ ರಾಜನನ್ನು ಕೊಂದು ತನ್ನ ವಿಧವೆಯನ್ನು ಯಾವ ಒಂದು ಸತ್ತಿರದನಲ್ವ ರಾಜ, ಅವನ ಒಂದು ವಿಧವೆಯನ್ನು ಮದುವೆ ಆಗ್ತಾನೆ ಅಂತ ಕೇಳ್ತಾನೆ. ಈ ಒಂದು 2ನೇ ಚಂದ್ರಗುಪ್ತ ತನ್ನ ಅಣ್ಣ ರಾಮಗುಪ್ತನನ್ನೇ ಕೊಂದು ಆತನ ಪತ್ನಿಯಾಗಿರ್ತಕ್ಕಂತಹ ಈ ಧ್ರುವದೇವಿಯನ್ನ ಮದುವೆ ಆಗ್ತಾನೆ. ಸರಿನಾ? ಸೊ ಕೆಲವೊಂದು ಕಡೆ ಹೇಗೆ ಹೇಳ್ತದೆ ಅಂದರೆ, ಹಿಸ್ಟ್ರಿ ಹೇಗೆ ಅಂದರೆ ಅವ್ರು ಹೇಗೆ ಹೇಳಲ್ಪಟ್ಟಿದಾರಲ್ವ ಅದನ್ನೇ ಹೇಳಿದ್ದಾರೆ ಅವರು. ನಿಜವಾದ ಹೇಳಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಬಟ್ ಕೆಲವೊಂದು ಇತಿಹಾಸಕಾರರ ಪ್ರಕಾರ ಏನು ಅಂದರೆ, ಈತ 2ನೇ ಚಂದ್ರಗುಪ್ತ ಅಥವಾ ಈ ವಿಕ್ರಮಾದಿತ್ಯ ಅಂತ ಕರಿತೀವಿ, ಮೊದಲ ವಿಕ್ರಮಾದಿತ್ಯ ಅಂತ ಕರಿತೀವಿ ಇವನನ್ನ. ಟೋಟಲಿ 14 ಜನ ವಿಕ್ರಮಾದಿತ್ಯ ಬಿರುದು ಪಡೆದವರು ಇದ್ದಾರೆ. ಈ ವಿಕ್ರಮಾದಿತ್ಯ ಅನ್ನೋದು ಹೆಸರಲ್ಲ ಯಾರ್ದು ಕೂಡ. ಸರಿನಾ? ನಮ್ಮ ಚಾಲುಕ್ಯ ವಂಶದಲ್ಲಿ ಈ ವಿಕ್ರಮಾದಿತ್ಯ ಅನ್ನೋದು ಹೆಸರು ಕಂಡು ಬರುತ್ತೆ. ಬಟ್ ನಾರ್ಮಲ್ ಆಲ್ವೇಸ್ ಏನಾಗಿದೆ ಅಂದರೆ ಈ ವಿಕ್ರಮಾದಿತ್ಯ ಅನ್ನೋದೊಂದು ಬಿರುದಾಗಿದೆ. ಹಾಗೆ ವಿಕ್ರಮಾದಿತ್ಯ ಬಿರುದು ಪಡೆದಿರ್ತಕ್ಕಂತಹ ಮೊದಲ ವ್ಯಕ್ತಿ ಯಾರು ಅಂದರೆ ಇದೇ 2ನೇ ಚಂದ್ರಗುಪ್ತ. ಇವನು ಕೆಲವು ಇತಿಹಾಸ ತಜ್ಞರ ಪ್ರಕಾರ ಏನು ಅಂದರೆ, ತನ್ನ ಅಣ್ಣ ರಾಮಗುಪ್ತನ ಹೆಂಡತಿ ಏನಿರ್ತಾಳಲ್ವ ಈ ಧ್ರುವದೇವಿ ಅನ್ನೋಳು ಬಹಳ ಬ್ಯೂಟಿಫುಲ್ ಆಗಿರ್ತಾಳೆ ಅಂತ. ಸರಿನಾ? ಮೀನ್ಸ್ ಅತಿ ಸುಂದರವಾಗಿರ್ತಾಳೆ. ಸೊ ಅದಕ್ಕೆ ಅವನ ಅತ್ತಿಗೆಯ ಮೇಲೆ ಅವನು ಆಸೆ ಪಟ್ಟು ಮೋಹಪಟ್ಟು ಅವನ ಒಂದು ಅಣ್ಣನನ್ನು ಮೀನ್ಸ್ ರಾಮಗುಪ್ತನನ್ನು ಕೊಂದು ಅವನ ಪತ್ನಿಯಾಗಿರ್ತಕ್ಕಂಥ ಧ್ರುವದೇವಿಯನ್ನು ವರಿಸ್ತಾನೆ ಅಂತ ಹೇಳ್ತಾರೆ. ಸರಿನಾ? ಕೆಲವೊಂದು ಪುಸ್ತಕಗಳಲ್ಲಿ ಹಾಗೆ ಕೆಲವೊಂದು ತಜ್ಞರ ಪ್ರಕಾರ. ಹಾಗೆ ಇನ್ನೊಂದು ಆ್ಯಂಗಲಲ್ಲಿ ಇದು ಏನು ಹೇಳ್ತದೆ ಅಂದರೆ, ಅವರ ಅಣ್ಣ ರಾಮಗುಪ್ತ ಯಾವುದೋ ಒಂದು ಕಾಯಿಲೆ ಬಂದು ತೀರ್ಕೊಳ್ತಾನಂತೆ. ಸೊ ತೀರ್ಕೊಂಡ ನಂತರ ಈ ಧ್ರುವದೇವಿ ಸತಿ ಪದ್ಧತಿ ತಗೋಬೇಕಲ್ವಾ, ಮೀನ್ಸ್ ಆಕಿನ ಗಂಡನ ಜೊತೆ ಆಕೆಯು ಕೂಡ ಚಿತೆಗೆ ಹಾರಬೇಕು. ಸೊ ಆ ರೀತಿ ನೀನು ಚಿತೆಗೆ ಹಾರಬೇಡ ಅಂತ ಇವಳನ್ನು ಅವನು ಮದುವೆ ಆಗ್ತಾನೆ ಅಂತ ಕೆಲವೊಂದು ಕಡೆ ಹೇಳ್ತಾರೆ. ಸರಿನಾ? ಯಾವುದು ನಿಜವೋ ಸುಳ್ಳುವೋ ಗೊತ್ತಿಲ್ಲ. ಮೀನ್ಸ್ ಈ ಹಿಸ್ಟ್ರಿ ಏನಿದೆ ಅಲ್ವಾ, ಸೊ ಕೆಲವೊಂದು ವೇಲೆ ಹೇಳಲ್ಪಟ್ಟಿದೆ. ಸರಿನಾ? ಸೊ ಇವಾಗ ನೀವು ನೋಡಿರಬಹುದು, ಯಾವುದು ಈ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ನಡುವೆ ಒಂದು ಯುದ್ಧ ಆಗ್ತದೆ ಈ ನರ್ಮದಾ ನದಿ ಕಾಳಗ. ಇದರಲ್ಲಿ ಯಾರು ಗೆದ್ರು ಅಂತ ನೋಡೋದಾದ್ರೆ ಈ ಹರ್ಷವರ್ಧನನೇ ಯಾರು ಈ ಇಮ್ಮಡಿ ಪುಲಕೇಶಿ ಅವರೇ ಗೆದ್ದಿರ್ತಾರೆ. ಸರಿನಾ? ಯಾಕೆ ಅಂದರೆ ಈ ಫಾಯಿಯಾನ ಹೇಳಿದ್ದಾನೆ ಇವರೇ ಗೆದ್ದಿದ್ದಾರೆ ಅಂತ. ಯಾರು ಗೆದ್ದಿದ್ದಾರೆ ಅಂತ ಹುಯೆನ್ ಸ್ಟ್ಯಾಂಗ್ ಆತ ಹೇಳಿದ್ದಾನೆ ಇದೇ ಒಂದು ಇಮ್ಮಡಿ ಪುಲಕೇಶಿ ಅವರು ಗೆದ್ದಿದ್ದಾರೆ ಅಂತ. ಹಾಗೆ ನಮ್ಮ ಐಹೊಳೆ ಶಾಸನ ಹೇಳುತ್ತೆ ಇದೇ ಇಮ್ಮಡಿ ಪುಲಕೇಶಿ ಗೆದ್ದಿದ್ದಾರೆ ಅಂತ. ಬಟ್ ಈ ಬಾಣಭಟ್ಟ ಬರೆದಿರ್ತಾನಲ್ವಾ ಈ ಹರ್ಷಚರಿತೆ, ಅದರಲ್ಲಿ ಏನು ಹೇಳಿದೆ ಅಂದರೆ ಈ ಹರ್ಷವರ್ಧನ ಗೆದ್ದಿದೆ ಅಂತ ಹೇಳಿದೆ. ಮೀನ್ಸ್ ಸುಳ್ಳು ಬರೆದಿದ್ದಾರೆ. ಈ ಯಾಕೆ ಸುಳ್ಳು ಬರೆದಿದ್ದಾರೆ ಅಂದರೆ, ಏನಾದರೂ ಇವಾಗ ನಾನು ಯಾವುದೋ ಒಬ್ಬ ರಾಜನ ಆಸ್ಥಾನದ ಕವಿಯಾಗಿದ್ದೀನಿ, ನಾನೇನಾದರೂ ನನ್ನ ರಾಜನ ಬಗ್ಗೆ ಇದ್ದದ್ದು ಬರೆದ್ರೆ ಅಂದರೆ ಅವನಿಗೆ ಸಿಟ್ಟು ಬಂದು ನನಗೆ ಹೊಡೆದ್ರೆ ಹೆಂಗೆ, ಅದಕ್ಕೆ ಸುಳ್ಳು ಬರೆದಿದ್ದಾರೆ. ಸೊ ಕೆಲವೊಂದು ಹೇಗಾಗುತ್ತೆ ಹಿಸ್ಟ್ರಿನಲ್ಲಿ ನಾವು 2 ಆ್ಯಂಗಲಲ್ಲಿ ನಮ್ಗೆ ಗೊತ್ತಿರಬೇಕಾಗುತ್ತೆ ಯಾಕೆ ಏನು ಅಂತ. ಸರಿನಾ? ಸೊ ನೀವು ಗೊತ್ತಿರಲಿ, ಇದು ಕೇಳಬಹುದು ನಿಮಗೆ. ಹಾಗೆ
ನೆಕ್ಸ್ಟ್ ಏನಿದೆ ಅಂದರೆ ಪ್ರಶ್ನೆ, ಈ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನವು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾನೆ. ಈ ನಮ್ದಪ್ಪ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಈ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ಆರ್ಕಿಡ್ಸ್ಗಳ ಒಂದು ರಾಜಧಾನಿ ಅಂತ ನಾವು ಯಾವುದನ್ನು ಕರಿತೀವಿ? ಇದೇ ಒಂದು ನಮ್ದಪ್ಪ ನ್ಯಾಷನಲ್ ಪಾರ್ಕನ್ನು ಅಥವಾ ಈ ಅರುಣಾಚಲ ಪ್ರದೇಶವನ್ನು ನಾವು ಕರಿತೀವಿ. ಇದು ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಈ ಚಾಂಗ್ಲಾಂಗ್ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇದು ಯಾವ ಒಂದು ಕಾಯ್ದೆಯ ಪ್ರಕಾರ ಸ್ಥಾಪನೆ ಮಾಡಲಾಗಿದೆ ಅಂತ ನೋಡೋದಾದರೆ 1972ರ ವನ್ಯಜೀವಿ ರಕ್ಷಣಾ ಕಾಯ್ದೆಯ ಪ್ರಕಾರ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಯಾವಾಗ? 1983ರಲ್ಲಿ. ಹಾಗೆ ಈ ಒಡಿಸ್ಸಾದ ಹೇಳಿದೆ ನಿಮಗೆ 107ನೇ ನ್ಯಾಷನಲ್ ಪಾರ್ಕ್ ಸ್ಥಾಪನೆ ಆಯಿತು ಅಂತ. ಯಾವ ಒಂದು ವರ್ಷದಲ್ಲಿ? 2025ರಲ್ಲಿ ಅದು ಸ್ಥಾಪನೆ ಆಗಿದೆ. ಅದಕ್ಕಿಂತ ಹಿಂದೆ ಒಂದಿತ್ತು, ಯಾವುದು? ಭಿತರ್ಕನಿಕಾ ಅನ್ನೋ ಒಂದು ನ್ಯಾಷನಲ್ ಪಾರ್ಕ್. ಆ ಒಂದು ನ್ಯಾಷನಲ್ ಪಾರ್ಕ್ ಯಾವ ಒಂದು ವರ್ಷದಲ್ಲಿ ಸ್ಥಾಪನೆ ಆಗಿದೆ ಅಂತ ನೋಡೋದಾದರೆ 1998ರಲ್ಲಿ ಸ್ಥಾಪನೆ ಆಗುತ್ತೆ. ಅದು ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿ ಸ್ಥಾಪನೆ ಆಗಿದ್ದು 1975ರಲ್ಲಿ. ಯಾವುದು? ಈ ಭಿತರ್ಕನಿಕಾ ಅನ್ನೋದು ಒಂದು ಫಾರೆಸ್ಟ್ ಏನಿದೆ ಅಲ್ವಾ, ಅದು ವೈಲ್ಡ್ ಲೈಫ್ ಸೆಂಚುರಿ ಆಗಿ ಸ್ಥಾಪನೆ ಆಗೋದು 1975ರಲ್ಲಿ. ಬಟ್ ಅದು ನ್ಯಾಷನಲ್ ಪಾರ್ಕ್ ಆಗಿ ಸ್ಥಾಪನೆ ಆಗಿದ್ದು 1998ರಲ್ಲಿ. ಯಾಕೆಂದರೆ ಒಬ್ಬರು ಕಾಮೆಂಟ್ ಮಾಡಿದ್ರು, ಒಬ್ಬರಲ್ಲ ಒಂದು 2-3 ಜನ ಕಾಮೆಂಟ್ ಮಾಡಿದ್ರು ಬೇರೆ ಬೇರೆ. ಹಾಗೆ ಕೆಲವೊಬ್ರು ನನಗೆ ಟೆಕ್ಸ್ಟ್ ಕೂಡ ಮಾಡಿದ್ರು, ಸರ್ ಇದು 98 ಅಲ್ವಾ ಅಂತ. ಸರಿನಾ? ಕೆಲವೊಬ್ರು ಏನಂದರೆ 75 ಅಲ್ವಾ ಅಂತ. ಯಾಕಂದರೆ ಅದು ಕೂಡ ಕೇಳಿದ್ದಾನೆ, ಲಾಸ್ಟ್ CHS ಅಲ್ಲಿ ಏನೋ ಕೇಳಿದ್ದಾನೆ ಅನಿಸುತ್ತೆ. ಸರಿನಾ? ಸೊ ಅದಕ್ಕೆ ಕನ್ಫ್ಯೂಷನ್ ಮಾಡ್ಕೋಬೇಡಿ, ನೋಡ್ಕೊಳ್ಳಿ ಇದನ್ನು. ಮತ್ತು ಹಾಗೆ ಬೇರೆ ಬೇರೆ ರಾಷ್ಟ್ರೀಯ ಉದ್ಯಾನಗಳನ್ನು ಇಲ್ಲಿ ಹಾಕಿದ್ದೀನಿ, ಸ್ವಲ್ಪ ಅದನ್ನು ನೋಡ್ಕೊಳ್ಳಿ. ಓಕೆ, ಇಲ್ಲಾಂದರೆ ಸ್ವಲ್ಪ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಳ್ಳಂತೆ ಅಂತ. ಇಲ್ಲಾಂದರೆ ಕೆಲವೊಂದು ಹೇಳಿರ್ತೀನಿ, ಯಾವ್ದು ನೆನಪುಳಿಯೋದಿಲ್ಲ. ಇದು ನೋಡಿ, ಯಾವುದು? ಕೇವಲಾಡಿಯ ಆಗಬೇಕು. ಓಕೆ, ಕೇವಲಾಡಿಯ ಅಂತ ಆಗಬೇಕಾಗಿತ್ತು ಇದು. ಆ್ಯಂಡ್ ದೆನ್ ಇಲ್ಲಿ ಇಂಪಾರ್ಟೆಂಟ್ ರಣಥಂಬೋರ್ ಇದೆ, ಸರಿಸ್ಕಾ ನದಿಯಲ್ಲಿ ನಿಮ್ಮ ರಾಜಸ್ಥಾನದಲ್ಲಿ ಕಂಡುಬರುತ್ತೆ, ಮತ್ತು ಮರುಭೂಮಿ ಇದು ಅಂತ ನಿಮ್ಗೆ ಗೊತ್ತಾಗೇ ಆಗುತ್ತೆ. ಹಾಗೆ ಕನ್ಹಾ, ಬಾಂಧವಗಡ, ಪೆಂಚ್ ಮತ್ತು ಸಾತ್ಪುರ ಮತ್ತು ಪನ್ನಾ ಅಂತ ಕಂಡುಬರುತ್ತೆ. ಈ ಪೆಂಚ್ ಅನ್ನೋದು ನಿಮಗೆ ಇದನ್ನು ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗಬೇಡಿ. ಏನಾದರೂ ಮಧ್ಯಪ್ರದೇಶ ಆಪ್ಷನ್ ಕೊಟ್ಟಿರಲಿಲ್ವಾ? ಸೊ ಮಧ್ಯಪ್ರದೇಶ ಕೊಟ್ಟಿರಲಿಲ್ಲ ಅಂದರೆ ಮಹಾರಾಷ್ಟ್ರ ಆಗುತ್ತೆ. ಯಾಕಂದರೆ ಈ ಪೆಂಚ್ ರಾಷ್ಟ್ರೀಯ ಉದ್ಯಾನವನ ಇದು ಮಹಾರಾಷ್ಟ್ರದಲ್ಲಿಯೂ ಕೂಡ ಹಾಗೆ ಮಧ್ಯಪ್ರದೇಶದಲ್ಲಿ ಎರಡೂ ಒಂದು ರಾಷ್ಟ್ರಗಳಲ್ಲಿ, ಎರಡೂ ಒಂದು ರಾಜ್ಯಗಳಲ್ಲಿ ಇದು ಹರಡಿಕೊಂಡಿದೆ. ಸೊ ಅದಕ್ಕೆ ಮೇಜರ್ಲಿ ಹರಡಿಕೊಂಡಿರೋದು ಈ ಮಧ್ಯಪ್ರದೇಶದಲ್ಲಿ, ಬಟ್ ಮೈನರ್ ಆಗಿ ಸ್ವಲ್ಪ ಹರಡಿಕೊಂಡಿರೋದು ಈ ಮಹಾರಾಷ್ಟ್ರದಲ್ಲೂ ಕೂಡ ಇದೆ. ಹಾಗೆ ನಮ್ಮ ಭಾರತ ದೇಶದ ಮೊದಲ ನ್ಯಾಷನಲ್ ಪಾರ್ಕ್ ಯಾವುದು ಇದೆ? ಒಂದು ಹೇಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ, ಅಥವಾ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಯಾವುದು? ಇದು ಎಷ್ಟರಲ್ಲಿ ಅಂದರೆ 1936ರಲ್ಲಿ. ಸರಿನಾ? ನಮ್ಮ ಭಾರತ ದೇಶದ ಆಕಾಶವಾಣಿ ಮೊದಲ ಆಕಾಶವಾಣಿ ಸ್ಟಾರ್ಟ್ ಆಗಿರೋದು ಕೂಡ ಇದೆ 1936ರಲ್ಲಿ. ಅದು ಕೂಡ ನೆನ್ಪಿಟ್ಕೊಳ್ಳಿ. ಅದರ ರೀಸೆಂಟಾಗಿ 90ನೇ ಆಚರಣೆ ಮಾಡಿದ್ರು. ಸರಿನಾ? ಅದು 90ನೇ ಒಂದು ವರ್ಷವನ್ನು ಆಚರಣೆ ಮಾಡಿದ್ರು. ಸರಿನಾ? ಗೊತ್ತಿರಲಿ, ಅದು ಕೂಡ ನಿಮಗೆ ಕೇಳ್ಬೋದು. ಹಾಗೆ ಈ ಅಸ್ಸಾಂದು ಕಾಜಿರಂಗ, ಮನಸ್ ಮತ್ತು ಈ ನಮೇರಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಕಾಜಿರಂಗ, ಮನಸ್ ಮತ್ತು ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ಯಾವುದು ಅಂದರೆ ನಮೇರಿ ಮತ್ತು ಓರಾಂಗ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಅದಾದಂದ್ರೆ ದಿಬ್ರು ದಿಬ್ರು ಅಂತಂದರೆ ಮತ್ತೆ ಅರುಣಾಚಲ ಪ್ರದೇಶಕ್ಕೆ ಹೋಗಬೇಡಿ, ಇಲ್ಲಿ ಅಸ್ಸಾಂ ಅಂತಲೇ ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂದರೆ ಚಾಂಪಿಯನ್ಸ್ ಆಫ್ ದಿ ಅರ್ತ್ ವಿಶ್ವಸಂಸ್ಥೆಯ ಅತ್ಯುನ್ನತ ಪರಿಸರ ಗೌರವ ಈ 2024ರಲ್ಲಿ ಯಾವ ಭಾರತೀಯರಿಗೆ ಪ್ರಶಸ್ತಿ ನೀಡಲಾಯಿತು ಅಂತ ಕೇಳಿದ್ದಾರೆ. ಯಾರಿಗ್ರಿ? ಪಶ್ಚಿಮ ಘಟ್ಟಕ್ಕೆ ಅತಿ ಹೆಚ್ಚು ಹೆಲ್ಪ್ಫುಲ್ಲಾಗಿ ಫ್ರೆಂಡ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು? ಮಾಧವ್ ಗಾಡ್ಗಿಲ್ ಅವರು. ಸರಿನಾ? ಸೊ ಪರಿಸರಕ್ಕೆ ತಕ್ಕ ಹಾಗೆ ಒಂದು ತೀರ್ಪನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾವುದಂದರೆ ಈ ಮಾಧವ್ ಗಾಡ್ಗಿಲ್ ಅವರು. ಇನ್ನೊಬ್ಬರು ಕಸ್ತೂರಿ ರಂಗನ್ ಅಂತ ಬರ್ತಾರಲ್ವ, ಅವರು ಮನುಷ್ಯರಿಗೆ ಮೀನ್ಸ್ ನಮಗೆ ಈ ಇಂಡಸ್ಟ್ರಿಗಳಿಗೆ ಅವ್ರಿಗೆ ಹೆಲ್ಪ್ ಆಗೋ ರೀತಿ ಅವರು ವರದಿಯನ್ನು ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ. ಸರಿನಾ? ಯಾಕೆ ವರದಿ ಇವ್ರು ಕೊಡ್ತಾರೆ? ಇವ್ರು ಎಷ್ಟರಲ್ಲಿ ಇವರ ಒಂದು ವರದಿ ಇಂಪ್ಲಿಮೆಂಟ್ ಆಯಿತು ಅಂದರೆ 2010ರಲ್ಲಿ. ಇವರ ಒಂದು ಸಮಿತಿ ಯಾವಾಗ ನೇಮಕ ಆಯಿತು ಅಂದರೆ 2010ರಲ್ಲಿ ಸಮಿತಿ ನೇಮಕ ಆಗ್ತದೆ. ಹಾಗೆ ಕಸ್ತೂರಿ ರಂಗನ್ ಅವರ ಸಮಿತಿ 2012ರಲ್ಲಿ ನೇಮಕವಾಗುತ್ತೆ. ಯಾಕೆಂದರೆ ಈ ಪಶ್ಚಿಮ ಘಟ್ಟಗಳ ಬಗ್ಗೆ ತನಿಖೆ ಮಾಡಲು. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024 ಮತ್ತು 25ರ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಭಾರತದ ಆರ್ಥಿಕತೆಗೆ ಯಾರು ಹೆಚ್ಚಿನ ಕೊಡುಗೆ ನೀಡಿದ್ದಾರೆ? ಇದು ಕೂಡ ಡಮ್ಮಿ ಕ್ವಶನ್ ಅಂತ ಹೇಳ್ಬೋದು. ಯಾಕಂದರೆ ಇದು ಆಲ್ವೇಸ್ ಸೇವಾ ವಲಯನೇ ಆಗಿದೆ. ಏನಾದರೂ ನಿಮಗೆ 1947ರಿಂದ 1991ರವರೆಗೂ ಅಂತ ಕೊಟ್ಟರೆ ಈ ಯಾವುದಾಗುತ್ತೆ? ಕೃಷಿ ಕ್ಷೇತ್ರ ಏನಿದೆ ಅಲ್ವಾ, ಕೃಷಿ ಕ್ಷೇತ್ರ ಅಥವಾ ಪ್ರೈಮರಿ ಸೆಕ್ಟ್ರು ಅತಿ ಹೆಚ್ಚು ಕೊಡುಗೆ ನೀಡ್ತಾ ಇತ್ತು. ಬಟ್ ಇವಾಗ ಏನು ಕೊಡ್ತಾ ಇದೆ ಅಂದರೆ ಈ ಮೂರನೇದು ಮೀನ್ಸ್ ಯಾವುದು ಅಂದರೆ ಈ ತೃತೀಯ ವಲಯ ಅಥವಾ ಸೇವಾ ವಲಯ ಅಂತ ನಾವು ಹೇಳ್ಬೋದು, ಅಥವಾ ಸರ್ವಿಸ್ ಸೆಕ್ಟರ್ ಅಂತ ನಾವು ಹೇಳ್ಬೋದು, ಅತಿ ಹೆಚ್ಚಿಗೆ ಕೊಡುಗೆಯನ್ನು ಕೊಡ್ತಾ ಇದೆ. ಹಾಗೆ ನಿಮಗೆ ಈ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಈ ಪ್ರಶ್ನೆ ಏನಿದೆ ಅಲ್ವಾ, ಇಂಪಾರ್ಟೆಂಟ್ ಇದೆ, ಹೆವಿ ಇಂಪಾರ್ಟೆಂಟ್ ಇದೆ ಇದು ಪ್ರಶ್ನೆ. ಯಾಕೆ ಇದು ಟಫ್ ಅಲ್ಲ, ಇದು ನಾನು ಟಫ್ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಈ ಕ್ವಶನ್ ಹೆವಿ ಹೈಲೈಟಲ್ಲಿ ಇತ್ತಿದ್ದು. ಮೀನ್ಸ್ ನೀವು ಎಲ್ಲಿ ಬೇಕಾದ ಟೆಲಿಗ್ರಾಮ್ ಗ್ರೂಪಲ್ಲಿ ತೆಗೆದು ನೋಡಿ ಈ ಕ್ವಶನ್ ಸಿಗ್ತಿತ್ತು ನಿಮಗೆ, ಯಾವುದಾದ್ರೂ ಚಾನಲ್ ತೆಗೆದು ನೋಡಿ ಈ ಕ್ವಶನ್ ಸಿಗ್ತಿತ್ತು, ಅಥವಾ ಗೂಗಲಲ್ಲಿ ಪೇಪರಲ್ಲಿ ಈ ಕ್ವಶನ್ ಇದೆ ನಿಮಗೆ. ಹಾಗೆ ಈ ಯಾವುದು ಸ್ಪರ್ಧಾ ಅವು ಇವು ತೊಗೋದಿರಲ್ವಾ ಮ್ಯಾಗ್ಝಿನ್ಸ್, ಅವೆಲ್ಲವೂ ಕೂಡ ಅದರಲ್ಲೂ ಕೂಡ ಇದರ ಬಗ್ಗೆ ಸ್ಪೆಷಲಿ ಟಾಪಿಕ್ಸ್ಗಳ ಬಗ್ಗೆ ಕ್ವಶನ್ನ ಕೇಳಿದ್ದಾನೆ. ಮೀನ್ಸ್ ಅಲ್ಲಿಯೂ ಕೂಡ ಮೆನ್ಷನ್ ಮಾಡಿದ್ದಾನೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಡಿಸೆಂಬರ್ 2018ರಲ್ಲಿ ಹ್ಯಾವ್ಲಾಕ್ ದ್ವೀಪವನ್ನು ಹೀಗೆ ಮರುನಾಮಕರಣ ಮಾಡಲಾಯಿತು. ಇದು ಕೂಡ ಹೇಳಿಲ್ವಾ? ಇದು ಕೂಡ SSGDಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಇದು ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾವುದು? ಸ್ವರಾಜ್ ದ್ವೀಪ ಅಂತ ನಾವು ಹೇಳ್ಬೋದು. ಯಾವುದನ್ನು? ಈ ಹ್ಯಾವ್ಲಾಕ್ ದ್ವೀಪವನ್ನು ಏನಂತ ಮರುನಾಮಕರಣ ಮಾಡ್ತಾರೆ ಅಂದರೆ ಈ ಸ್ವರಾಜ್ ದ್ವೀಪ ಅಂತ ಮಾಡ್ತಾರೆ. ಹಾಗೆ ವೀಲರ್ ದ್ವೀಪವನ್ನು, ಈ ಒಡಿಸ್ಸಾದಲ್ಲಿ ಕಂಡುಬರ್ತಕ್ಕಂಥ ವೀಲರ್ ದ್ವೀಪವನ್ನು ಮರುನಾಮಕರಣ ಏನಂತ ಮಾಡ್ತಾರೆ? ಈ APJ ಅಬ್ದುಲ್ ಕಲಾಂ ಅಂತ ದ್ವೀಪ ಅಂತ ಮರುನಾಮಕರಣ ಮಾಡ್ತಾರೆ. ಹಾಗೆ ರಾಸ್ ದ್ವೀಪವನ್ನು ಏನಂತ ಮರುನಾಮಕರಣ ಮಾಡ್ತಾರೆ ಅಂತ ನೋಡೋದಾದ್ರೆ ಇದನ್ನ ಸುಭಾಷ್ ಚಂದ್ರ ಬೋಸ್
ದ್ವೀಪಗಳು ಅಂತ ಮರುನಾಮಕರಣ ಮಾಡ್ತಾರೆ. ಸರಿನಾ, ಗೊತ್ತಿರಲಿ, ಕೇಳಬಹುದು ನಿಮಗೆ. ಹಾಗೆ ಈ ಲಕ್ಷದ್ವೀಪದಲ್ಲಿ ಎಷ್ಟು ದ್ವೀಪಗಳು ಕಂಡುಬರ್ತವೆ? ಟೋಟಲಿ 36 ದ್ವೀಪಗಳು ಕಂಡುಬರ್ತವೆ. ಹಾಗೆ ಈ ಅಂಡಮಾನ್ ನಿಕೋಬಾರದಲ್ಲಿ ಎಷ್ಟು ದ್ವೀಪಗಳು ಕಂಡುಬರ್ತವೆ? 572 ದ್ವೀಪಗಳು ಕಂಡುಬರ್ತವೆ. ಎರಡು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ರಾಜ್ಯ ಸಚಿವರ ಪರಿಷತ್ತಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತ ಕೇಳಿದ್ದಾರೆ. ಈ ರಾಜ್ಯ ಸಚಿವರ ಪರಿಷತ್ತಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ? ಯಾರು ಅಂದರೆ ಈ ಗವರ್ನರ್ ಅವರು ಬೋಧಿಸುತ್ತಾರೆ. ಸರಿನಾ, ರಾಜ್ಯಪಾಲರು ಈ ರಾಜ್ಯ ಮಟ್ಟದಲ್ಲಿ ಮೀನ್ಸ್ ರಾಜ್ಯ ಸಚಿವರ ಪರಿಷತ್ತಿಗೆ ಅಂತ ಕೇಳಿದ್ದಾನೆ. ಕೇಂದ್ರ ಸಚಿವರದ್ದು ಕೇಳಿಲ್ಲ. ಕೇಂದ್ರ ಸಚಿವರದ್ದು ಕೇಳಿದ್ರೆ ರಾಷ್ಟ್ರಪತಿಗಳಾಗ್ತಿತ್ತು. ಈ ರಾಜ್ಯ ಮಟ್ಟದಲ್ಲಿ ಅಂತ ಕೇಳೋದಾದ್ರೆ ಈ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಮಂತ್ರಿಗಳಿಗೆ ಮತ್ತು ಈ ಮುಖ್ಯಮಂತ್ರಿಗೆ ಯಾರು ಬೋಧನೆ ಮಾಡ್ತಾರೆ ಅಂದರೆ ಈ ರಾಜ್ಯಪಾಲರು ಬೋಧನೆ ಮಾಡ್ತಾರೆ. ಅದಾದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಉತ್ತರ ಬಯಲು ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾನೆ. ಯಾವ ಒಂದು ಪ್ರದೇಶದಲ್ಲಿ ಕಂಡುಬರುತ್ತದೆ ಅಂತ ನೋಡೋದಾದ್ರೆ ಈ ಹಿಮಾಲಯದ ತಪ್ಪಲಿನಿಂದ ಈ ಯಾವುದರಲ್ಲಿ ನರ್ಮದಾ ನದಿ ಹರಿಯುವವರೆಗೆ ಅಲ್ಲಿವರೆಗೂ ಏನಂತಂದರೆ ಈ ಒಂದು ಉತ್ತರ ಬಯಲು ಕಂಡುಬರುತ್ತೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಛೋಟಾ ನಾಗ್ಪುರದ ಸಿಂಗ್ಭೂಮ್ನಲ್ಲಿ 1857ರ ದಂಗೆಯಲ್ಲಿ ಕೋಲ್ ಬುಡಕಟ್ಟು ಜನಾಂಗದವರನ್ನು ಮುನ್ನಡೆಸಿದ ಬುಡಕಟ್ಟು ರೈತ ಅಥವಾ ನಾಯಕ ಯಾರು ಅಂತ ಕೇಳಿದ್ರೆ ಈ ಗೋನು ಅಂತ ಬರ್ತಾರೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಯಾರು ಈ ಗೋನು ಅನ್ನೋರು ಈ ಸಿಂಗ್ಭೂಮ್ನಲ್ಲಿ 1857ರ ಕೋಲ್ ಬುಡಕಟ್ಟು ಜನಾಂಗದವರನ್ನು ಮುನ್ನಡೆಸಿದ್ದವರಾಗಿದ್ದಾರೆ. ಯಾರು? ಈ ಗೋನು ಅನ್ನೋರು. ಹಾಗೆ ಕೋಲ್ ದಂಗೆ ಯಾವಾಗ ನಡೀತು? 1831 ಅಂತ ಹೇಳ್ತೀವಿ, ಅಥವಾ ಇದನ್ನು ಕೋಲ್ ದಂಗೆ ಅಂತ ಹೇಳ್ತೀವಿ, ಅಥವಾ ಕೋಲಾರ ದಂಗೆ ಅಂತ ನಾವು ಹೇಳ್ತೀವಿ. ಮೀನ್ಸ್ ನಾಟ್ ಕೋಲಾರ, ನಮ್ಮ ಕರ್ನಾಟಕದ ಕೋಲಾರ ಅಲ್ಲ. ಓಕೆ, ನಾಟ್ ಕೋಲಾರ, ಕೋಲಾರ ಅನ್ನೋ ದಂಗೆ ಇವಾಗ ನಡೀತಾ ಅಂದರೆ 1831ರಲ್ಲಿ ನಡೀತದೆ. ಹಾಗೆ ನಮ್ಮ ಭಾರತದಲ್ಲೇ ನಡೆದಿರ್ತಕ್ಕಂಥ ಅತ್ಯಂತ ರಕ್ತ ಸಿಕ್ತ ಒಂದು ಯುದ್ಧ ಯಾವುದು, ಒಂದು ದಂಗೆ ಯಾವುದು ಅಂದರೆ ಈ 1831ರ ದಂಗೆ. ಎಲ್ಲಿ ಹರಿದಿಲ್ಲ. ಯಾವ್ದ್ಯಾವ್ದು ನೀವು ಯುದ್ಧ ತಗೊಳ್ಳಿ, ಯಾವುದೂ ಯುದ್ಧದಲ್ಲಿ ಅಷ್ಟು ರಕ್ತ ಹರಿದಿಲ್ಲ. ಅಷ್ಟು ರಕ್ತ ಹರಿದಿರ್ತಕ್ಕಂಥ ಒಂದು ದಂಗೆ ಯಾವುದಂದ್ರೆ ಈ 1831ರ ಕೋಲಾರ ದಂಗೆ ಅಂತ ಹೇಳ್ತಾರೆ ಕೆಲವೊಂದು ಇತಿಹಾಸಕಾರರು. ಸರಿನಾ, ಸೊ ಇವಾಗ ನೀವು ನೋಡ್ಬೋದು 1857ರಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ರಕ್ತ ಹರಿದಿತ್ತು ಅಂತ ನೋಡೋದಾದ್ರೆ ಈ ದೆಹಲಿಯ ಕಿಲಾ ಮುಬಾರಕ್ ಅಂತ ಇದೆ ಅಲ್ವಾ, ಮೀನ್ಸ್ ಈ ಲಾಲ್ ಕಿಲಾ ಇದೆ ಅಲ್ವಾ, ಕೆಂಪು ಕೋಟೆ ಇದೆ ಅಲ್ವಾ, ಅಲ್ಲಿ ಅತಿ ಹೆಚ್ಚು ರಕ್ತ ಹರಿತದೆ. ಸರಿನಾ, ಯಾರು ಒಬ್ಬ ಕವಿ ಹೇಳ್ತಾನೆ, ಈ ಮಿರ್ಜಾ ಖಾಬಿಲ್ ಅಂತ ಇರ್ಬೋದು ಅನ್ಸುತ್ತೆ ಅವ್ರ ಹೆಸರು, ಮಿರ್ಜಾ ಗಾಲಿಬನ್ ಅವರು. ಈ ಮಿರ್ಜಾ ಗಾಲಿಬ್ ಎನ್ನುವ ಒಬ್ಬ ಕವಿ ಇರ್ತಾರೆ. ಆ ಉರ್ದು ಕವಿ ಹೇಳ್ತಾನೆ ಏನು ಅಂತಂದರೆ, ನಾನು ನೋಡಿರ್ತಕ್ಕಂತಹ ರಕ್ತ ಹೇಗೆ ಅಂದರೆ ಹೀಗೆ ಕಾಲುವೆ ರೀತಿ ಹರಿದು ಹೋಗ್ತಾ ಇತ್ತು. ಅಲ್ಲಿ ಮಕ್ಕಳು, ಚಿಕ್ಕ ಮಕ್ಕಳು, ಮಹಿಳೆಯರ ಅವರ ರಕ್ತ ಹಾಗೆ ತೆಗೆದಿದ್ದ. ಯಾರು ಇವನು? ಈ ಬ್ರಿಟಿಷ್ನ ಹೆಡ್ಸನ್ ಅನ್ನುವ ಅಥವಾ ಹಡ್ಸನ್ ಅಂತ ಒಬ್ಬ ಸೇನಾಧಿಪತಿ ಬರ್ತಾನೆ. ಆ ಒಂದು ಹಡ್ಸನ್ ಅನ್ನುವ ಸೇನಾಧಿಪತಿ ಈ ರೀತಿ ಆರ್ಡರ್ ಕೊಟ್ಟು ಅಲ್ಲಿ ರಕ್ತ ಹರಿಸಿರ್ತಾನೆ ಅಂತ ಹೇಳ್ತಾರೆ. ಯಾರು? ಈ ಮಿರ್ಜಾ ಗಾಲಿಬನ್ ಅವರು. ಅದನ್ನು ನೆನ್ಪಿಟ್ಕೊಳ್ಳಿ. ಸರಿನಾ, ಇಲ್ಲಿ 1857ರ ದಂಗೆಯಲ್ಲಿ ಅತಿ ಹೆಚ್ಚು ರಕ್ತ ಹರಿದದ್ದು ಈ ಲಾಲ್ ಕಿಲಾದಲ್ಲಿ. ಸರಿನಾ, ಕೆಂಪು ಕೋಟೆಯಲ್ಲಿ. ಅಥವಾ ಇಡೀ ನಮ್ಮ ಭಾರತದಲ್ಲಿ ಅಂತ ಕೇಳಿದ್ರೆ ಈ 1831ರ ಕೋಲಾರ ದಂಗೆ. ಸರಿನಾ, ಈ ರೀತಿ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲೂ ಕೂಡ ಬುಕ್ಕಲ್ಲಿ ಸಿಗೋದಿಲ್ಲ. ಕೆಲವೊಂದು ಹೇಗೆ ಅಂದರೆ ಬೇರೆ ಸೋರ್ಸ್ಗಳಿಂದ, ಲೈಕ್ ಇವಾಗ ನ್ಯೂಸ್ ಪೇಪರ್ ಆಗಲಿ ಬೇರೆ ಕಡೆಯಿಂದಾಗಲಿ ಓದ್ಕೊಳ್ಬೇಕಾಗತ್ತೆ. ಯಾಕಂದರೆ ಆ ರೀತಿ ಪ್ರಶ್ನೆಗಳು ಕೇಳೋ ಚಾನ್ಸಸ್ ಇರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 1820 ಮತ್ತು 22ರ ಅವಧಿಯಲ್ಲಿ ಜಾರ್ಖಂಡ್ನ ಸಿಂಗ್ಭೂಮ್ನಲ್ಲಿ ಯಾವ ಬುಡಕಟ್ಟು ದಂಗೆ ಎದ್ದಿತು ಅಂತ ಕೇಳಿದ್ದಾರೆ. ಸರಿನಾ, ಯಾವ ಒಂದು ಬುಡಕಟ್ಟು ಜನಾಂಗದವರು ದಂಗೆ ಎದ್ದಿತ್ತು ಅಂತ ನೋಡೋದಾದ್ರೆ ಈ ಬುಡಕಟ್ಟು ಜನಾಂಗ ಏನಿದೆ ಅಲ್ವಾ, 1820 ಮತ್ತು 22ರ ಅವಧಿಯಲ್ಲಿ ದಂಗೆ ಎದ್ದಿರ್ತಾರೆ. ಸರಿನಾ, ಇದು ಕೂಡ ನಿಮಗೆ ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಬಳಕೆದಾರರನ್ನು ತನ್ನ PC-ಯಲ್ಲಿ ಪವರ್ ಪಾಯಿಂಟ್ ಅನ್ನು ಹೊಂದಿಲ್ಲದಿದ್ದರೆ ಸ್ಲೈಡ್ಗಳನ್ನು ಯಾವ ರೂಪದಲ್ಲಿ ತೆಗೆದುಕೊಳ್ಳುತ್ತವೆ ಅಂತ ಕೇಳಿದ್ದಾರೆ. ಸರಿನಾ, ಸೊ ಏನಾದರೂ ಅವರ ಒಂದು PPT-ನಲ್ಲಿ, ಅವರ ಒಂದು ಕಂಪ್ಯೂಟರ್ನಲ್ಲಿ ಈ ಪವರ್ ಪಾಯಿಂಟ್ ಇರಲಿಲ್ಲ ಅಂದರೆ ಸ್ಲೈಡ್ಗಳು ಯಾವ ಒಂದು ರೂಪ ಪಡೆದುಕೊಳ್ತವೆ ಅಂತ ನೋಡೋದಾದ್ರೆ PDF ರೂಪ ಪಡೆದುಕೊಳ್ತವೆ, ಅಥವಾ JPG ರೂಪ ಪಡೆದುಕೊಳ್ತವೆ, ಅಥವಾ PNG ಅಂತ ನಾವು ಹೇಳ್ಬೋದು. ಸರಿನಾ, ಮ್ಯಾಕ್ಸಿಮಮ್ ಏನಾಗುತ್ತೆ ಈ PDF ರೂಪದಲ್ಲಿ ರೂಪವನ್ನು ಪಡೆದುಕೊಳ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಜಾತಿ ನಿರ್ಮೂಲನೆಗಾಗಿ ಕೆಲಸ ಮಾಡಲು ಇದನ್ನು ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಮಾನವ ಧರ್ಮ ಸಭಾ ಅನ್ನೋದು 1844 ಜೂನ್ 22ರಂದು ಸೂರತ್ನಲ್ಲಿ ಸ್ಥಾಪಿಸಲಾಗ್ತದೆ. ಯಾವುದನ್ನು? ಜಾತಿ ನಿರ್ಮೂಲನೆಗಾಗಿ ಈ ಮಾನವ ಧರ್ಮ ಸಭಾವನ್ನು ಸ್ಥಾಪನೆ ಮಾಡಲಾಗ್ತದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪರಮಹಂಸ ಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ಈ ಪರಮಹಂಸ ಮಂಡಳಿಯನ್ನು 1849ರಲ್ಲಿ ಈ ಮಹಾರಾಷ್ಟ್ರದ ಮುಂಬೈಯಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಸರಿನಾ, ಯಾರು ಮಾಡ್ತಾರೆ ಅಂತ ನೋಡೋದಾದ್ರೆ ಈ ದಾಢೋಬಾ ಪಾಂಡುರಂಗ ಅನ್ನೋರು ಮತ್ತು ದುರ್ಗಾರಾಮ್ ಮೆಹ್ತಾ ಅನ್ನೋರು ಸ್ಥಾಪನೆ ಮಾಡ್ತಾರೆ. ಯಾವುದನ್ನ? ಈ ಪರಮಹಂಸ ಮಂಡಳಿಯನ್ನು. ಸರ್, ಪರಮಹಂಸ ಅಂದರೆ ಸ್ವಾಮಿ ವಿವೇಕಾನಂದ. ಅವರು ಬೇಲೂರು ಮಠ ಸ್ಥಾಪನೆ ಮಾಡ್ತಾರೆ. ಈ 1849ರಲ್ಲಿ ಇನ್ನೂ ಸ್ವಾಮಿ ವಿವೇಕಾನಂದ ಹುಟ್ಟೇ ಇರಲಿಲ್ಲ. ಅವ್ರು ಹುಟ್ಟಿರೋದು ಯಾವಾಗ ಅಂದರೆ 1863ರಲ್ಲಿ ಸ್ವಾಮಿ ವಿವೇಕಾನಂದರವ್ರು ಹುಡ್ತಾರೆ. ಸರಿನಾ, ಮೀನ್ಸ್ ನರೇಂದ್ರನಾಥ ದತ್ತ ಹುಟ್ಟುತ್ತಾನೆ. ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಒಂದು ರಾಷ್ಟ್ರ ಒಂದು ಚುನಾವಣಾ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಕೇಳಿಲ್ವಾ ಪ್ರಶ್ನೆ? ಯಾವುದರಲ್ಲಿ ಕೇಳಿದ್ದಾನೆ? ಈ ನಮ್ಮ VO ಎಕ್ಸಾಮಲ್ಲಿ ಕೇಳಿಲ್ವಾ? ನಮ್ಮ ಕರ್ನಾಟಕ ಗೌರ್ಮೆಂಟ್ ನಡೆಸಿತ್ತಲ್ವ ಫಸ್ಟ್ ಟೈಮ್ VO ಎಕ್ಸಾಮ್, ತಲೆಟಿ ಎಕ್ಸಾಮ್. ಕೇಳಿಲ್ವಾ ಇದು ಪ್ರಶ್ನೆ? ಒಂದು ರಾಷ್ಟ್ರ ಒಂದು ಚುನಾವಣೆ ಯಾರು? ರಾಮನಾಥ್ ಕೋವಿಂದ್, ನಮ್ಮ ರಾಷ್ಟ್ರಪತಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2001ರ ಜನಗಣತಿಯ ಪ್ರಕಾರ 1 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದ್ದಾರೆ. ಮೆಗಾ ಸಿಟಿ ಅಂತ ಕರೆಯಲಾಗ್ತಿತ್ತು. ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ,
ಇದು ನೆಕ್ಸ್ಟ್ ಪ್ರಶ್ನೆ. ಸಹಕಾರಿ ಸಂಘಗಳನ್ನು ರಚಿಸುವ ಹಕ್ಕು ಮೂಲಭೂತ ಈ ಸಹಕಾರಿ ಸಂಘಗಳೇನಿದೆ ಅಲ್ವಾ ಎಷ್ಟನೇ ತಿದ್ದುಪಡಿಯ ಮೂಲಕ ತಂದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ನಾನು ನಿಮ್ಗೆ ಹೇಳಿದ್ದೀನಿ ಸಹಕಾರಿ ಸಂಘಗಳ ಬಗ್ಗೆ. ವಿಧಿ ಅಂತ ಕೇಳಿದ್ರೆ 43B ವಿಧಿ, ಭಾಗ ಕೇಳಿದ್ರೆ ನಿಮಗೆ ಯಾವ ಒಂದು ಭಾಗ ಅಂತ ನೋಡೋದಾದರೆ ಈ 9B ವಿಧಿ ಅಥವಾ ಈ 9B ಭಾಗದಲ್ಲಿ ನಿಮಗೆ ಎಲ್ಲಿ ಅಂದರೆ ಈ 243 ವಿಧಿಯಲ್ಲಿಯೂ ಕೂಡ ಈ ಸಹಕಾರಿ ಸಂಘಗಳ ಬಗ್ಗೆ ಹೇಳಲಾಗಿದೆ. ಸರಿನಾ. ಇನ್ನೊಂದು ವಿಧಿ ಯಾವುದು ಅಂದರೆ ನಿಮಗೆ ಈ 19 ಸಬಾರ್ಟಿಕಲ್ ಸಿ ಅಂತ ವಿಧಿ ಬರುತ್ತೆ. ಸರಿನಾ. ಯಾವುದು ಹೀಗೆ ಬರ್ಕೊಳ್ಳಿ ಇದನ್ನು 19C ವಿಧಿ ಅಂತ ಬರುತ್ತೆ. ಸೊ ಈ ವಿಧಿಯಲ್ಲಿ ಸಹಕಾರಿ ಸಂಘಗಳ ಬಗ್ಗೆ ಹೇಳಲಾಗಿದೆ. ನೆನ್ಪಿಟ್ಕೊಳ್ಳಿ ಇದನ್ನು. ಯಾವಾಗ ಅಂದರೆ 2011ರಲ್ಲಿ ಈ ತಿದ್ದುಪಡಿಯನ್ನು ತರ್ತಾರೆ. ಯಾವುದು ಈ ಸಹಕಾರಿ ಸಂಘ ಕಾಯ್ದೆ. ಓಕೆ, ಈ ಸಹಕಾರಿ ಸಂಘಗಳನ್ನು ಸ್ಥಾಪಿಸುವ ಒಂದು ಕಾಯ್ದೆಯನ್ನು ತರ್ತಾರೆ. ಯಾವಾಗ 2011ರಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಫೆಬ್ರವರಿ 4, 1922ರಂದು ನಡೆದ ಚೌರಿ ಚೌರ ಘಟನೆಯ ಸಂದರ್ಭದಲ್ಲಿ ಏನಾಯಿತು ಅಂತ ಕೇಳಿದ್ದಾರೆ. ಇವಾಗ ಅಲ್ಲಿ ಪ್ರತಿಭಟನಾಕಾರರು ಸುಮ್ಮನೆ ಅವ್ರ ಪಾಡಿಗೆ ಅವರು ಪ್ರತಿಭಟನೆ ಮಾಡ್ತಾ ಹೋಗ್ತಾ ಇರ್ತಾರೆ. 22 ಜನ ಪೊಲೀಸರು ಏನು ಮಾಡ್ತಾರೆ, ಬಂದು ಸುಮ್ಮನೆ ಅವ್ರಿಗೆ ಕೊಡೋದಿಲ್ಲ. ಯಾಕೋ ಹಂಗೆ ಹಾಕೊಂಡ್ರಿ ಅಂತ ಹೇಳಿ ಬೈತಾರೆ. ಸರಿನಾ. ಅವ್ರ ಭಾಷೆ ಗೊತ್ತಲ್ವಾ. ಸೊ ಆ ರೀತಿ ಒಂದು ಭಾಷೆ ಬೈದಾಗ ಇವರಿಗೆ ಸಿಟ್ಟಾಗ್ತದೆ. ಮಕ್ಕಳೇ ನೀವು ನೋಡಿದ್ರೆ 22 ಜನ ಇದ್ರಿ, ನಾವು ನೋಡಿದ್ರೆ ಇಲ್ಲಿ ಸೈನ್ಯನೇ ಇದ್ದಂಗೆ ಇದ್ದೀವಿ ನಾವು ಜನ, ನಮಗೆ ಇಷ್ಟು ಸೊಕ್ಕು ತೋರಿಸ್ತೀರಿ ಅಂತ ಹೇಳಿ ಉಳ್ಳಾಡ್ಸಿ ಬೆನ್ ಹತ್ತುತ್ತಾರೆ. ಸರಿನಾ. 22 ಪೊಲೀಸರಿಗೆ ಬೆನ್ ಹತ್ತುತ್ತಾರೆ ಈ ಜನ. ಚೌರಿ ಚೌರದಲ್ಲಿರ್ತಕ್ಕಂಥ ಜನ ಬೆನ್ ಹತ್ತದಾಗ ಇವು ಖಬರ್ ಹಾರಿ ಓಡ್ತಾವೆ. 22 ಪೊಲೀಸರು ಓಡಿ ಏನು ಮಾಡ್ತಾರೆ, ಲಾಸ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಳಗಡೆ ಕುಂತು ಬಿಡ್ತಾರೆ ಲಾಕ್ ಹಾಕ್ಕೊಂಡು. ಇವರು ಒಳಗಡೆ ಹೋಗಿ ಕೂಡ್ತೀರಿ, ಒಳಗಡೆ ಹೋಗಿ ಕೂತ್ರೆ ಬಿಟ್ಟಿವಾ ನಿಮಗೆ ಬಿಡೋದೇ ಇಲ್ಲ ಅಂತ ಹೇಳಿ ಈ ಪೆಟ್ರೋಲನ್ನು ಹಾಕಿ ಹೊರಗಡೆ ಬೆಂಕಿಯನ್ನು ಹಚ್ಚಿ 22 ಜನರಿಗೆ ಸುಟ್ಟು ಬಿಡ್ತಾರೆ. ಯಾರು? ಈ ನಮ್ಮ ಚೌರಿ ಚೌರ ಜನತೆ. ಸರಿನಾ. ಈ ಚೌರಿ ಚೌರ ಎಲ್ಲಿ ಕಂಡುಬರುತ್ತೆ? ಈ ಗೋರಖ್ಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯಲ್ಲಿ ಈ ಚೌರಿ ಚೌರ ಎಂಬ ಒಂದು ನಗರ ಕಂಡುಬರುತ್ತೆ. ಒಂದು ಹಳ್ಳಿ ಕಂಡುಬರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಓಕೆ, ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ ನೋಡಿ. ಓಕೆ, ಸೊ ಇದು ಎಲ್ಲಿ ಅಂದರೆ ಗೋರಖ್ಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಉತ್ತರ ಪ್ರದೇಶ ಜಿಲ್ಲೆಯಲ್ಲಿ. ಹಾಗೆ ತಹಸೀಲ್ ಎಂಬ ಒಂದು ಉಪಜಿಲ್ಲೆ ಮೀನ್ಸ್ ಈ ಒಂದು ತಾಲೂಕಿನಲ್ಲಿ ಕಂಡುಬರುತ್ತೆ. ಯಾವುದು? ತಹಸೀಲ್ ಅನ್ನೋ ಒಂದು ತಾಲೂಕಿನಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಸೊ ಇದಾಗಿತ್ತು ಇಲ್ಲಿಯವರೆಗೆ RRB NTPC 2025 ಜೂನ್ 24 ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.